ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ನಿಮ್ಮ ನೆನಪಿನ ಶಕ್ತಿ ದುರ್ಬಲಗೊಂಡಿದ್ದರೆ ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಯಾವುದಾದರೂ ಮಾರ್ಗಗಳಿವೆಯಾ ಎಂದು ಯೋಚಿಸಿದ್ದೀರಾ? ವಾಸ್ತವದಲ್ಲಿ ನಿಮ್ಮ ಬುದ್ಧಿಶಕ್ತಿ ಹಾಗೂ ನೆನಪಿನ ಶಕ್ತಿಯನ್ನು ಉತ್ತಮವಾದ ಸತ್ವಯುತ ಆಹಾರವನ್ನು ಸೇವಿಸುವುದರಿಂದ ಹೆಚ್ಚಿಸಿಕೊಳ್ಳಬಹುದು. ವಿಟಮಿನ್ ಎ, ಇ, ಸಿ ಸೊಪ್ಪುಗಳ ಆಹಾರ ಸೇವನೆ ದುರ್ಬಲಗೊಂಡ ಮೆದುಳಿನ ಕೋಶಗಳನ್ನು ಬಲಿಷ್ಠಗೊಳಿಸುತ್ತದೆ. ಹಸಿರು ಸೊಪ್ಪುಗಳು, ಬಾದಾಮಿ, ಗೋಡಂಬಿ, ಅಕ್ರೂಟ್, ಹಣ್ಣುಗಳ ಸೇವನೆ ಮಾಡುವುದರಿಂದಲೂ ಶಕ್ತಿ ವರ್ಧನೆಯಾಗುವುದು. ನೆನಪಿನ ಶಕ್ತಿ ಹೆಚ್ಚಿಸಲು ಬ್ರಾಹ್ಮಿ, ಶಂಖಪುಷ್ಪಗಳನ್ನು ಬಳಸಬಹುದಾಗಿದೆ. ದ್ರಾಕ್ಷಿ, ಸ್ಟ್ರಾಬೆರಿಯಂಥ ಹಣ್ಣುಗಳನ್ನು ತಿಂದಾಗ ನೆನಪಿನ ಶಕ್ತಿವರ್ಧನೆ ಹೆಚ್ಚಾಗುವುದು. ಹೃದಯದಲ್ಲಿ ಹೊರಹೊಮ್ಮುವ ರಕ್ತ 25% ಮೆದುಳಿಗೆ ಪೂರೈಕೆಯಾಗುವುದು. ಒಂದು ವೇಳೆ ಅದಕ್ಕಿಂತ ಕಡಿಮೆ ರಕ್ತ ಮೆದುಳಿಗೆ ಪೂರೈಕೆ ಆದರೆ ವ್ಯಕ್ತಿಯ ನೆನಪಿನ ಶಕ್ತಿ ದುರ್ಬಲವಾಗಿ ಮರಗುಳಿಯಾಗುತ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಶಕ್ತಿಶಾಲಿಯಾದ ಬುದ್ಧಿಶಕ್ತಿ ಇರುತ್ತದೆ. ಮನುಷ್ಯನು ತನ್ನ ಬುದ್ಧಿಶಕ್ತಿಯ 90% ಉಪಯೋಗಿಸುವುದಿಲ್ಲ ಎಂದು ವಿಜ್ಞಾನಿಗಳು, ಯೋಗಿಗಳು, ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸ್ಮೃತಿ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ತಂತ್ರಗಳಿವೆ, ಕಸರತ್ತುಗಳಿವೆ. ಮನುಷ್ಯನು ಜ್ಞಾನವಂತನಾಗಲು, ಬುದ್ಧಿವಂತನಾಗಲು ಮೊದಲು ಮಾನಸಿಕವಾಗಿ ಸದೃಢವಾಗಿರಬೇಕು. ಅಲ್ಲದೆ ಸುತ್ತಮುತ್ತಲಿನ ಪರಿಸರಗಳು, ಉಪಯೋಗಿಸುವ ಸೌಲಭ್ಯಗಳು, ನಮ್ಮ ದಿನಚರಿಗಳು, ನಮ್ಮ ಗೆಳೆಯರು, ಬಂಧು ಬಾಂಧವರು, ನಿತ್ಯದ ಅಭ್ಯಾಸಗಳು ಎಲ್ಲವೂ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳು ಓದಿದ್ದನ್ನು ಅಥವಾ ಕಲಿತಿದ್ದನ್ನು ನಿಯಮಿತವಾಗಿ ಪುನರಾವರ್ತನೆ ಮಾಡುತ್ತಿರಬೇಕು. ಇಲ್ಲದಿದ್ದರೆ 1 ವಾರದ ಬಳಿಕ 18% ನೆನಪಿನಲ್ಲಿ ಉಳಿಯುವುದು. ನಂತರ 1 ತಿಂಗಳು ಕಳೆದರೆ 5% ಮಾತ್ರ ನೆನಪಿನಲ್ಲಿ ಉಳಿಯುವುದು. ಓದಿದ್ದನ್ನು, ಕಲಿತಿದ್ದನ್ನು ಆಗಾಗ ನಿಯಮಿತವಾಗಿ ಪುನರಾವರ್ತನೆ ಮಾಡಿದರೆ ನಮ್ಮ ಶ್ರಮ ವ್ಯರ್ಥವಾಗುವುದು ತಪ್ಪುತ್ತದೆ. ನಾವು ಪ್ರತಿನಿತ್ಯವೂ ಗೊಂದಲದಲ್ಲಿ ಇರುತ್ತೇವೆ. ಇಂದು ತುಂಬ ಕೆಲಸ ಮಾಡಿದ್ದೇನೆ, ತುಂಬ ಸುಸ್ತಾಗಿದ್ದೇನೆ, ಏನೂ ಮಾಡಲು ಸಾಧ್ಯವೇ ಇಲ್ಲ ಎಂದು ನಮಗೆ ನಾವೇ ಬೇಲಿ ಹಾಕಿಕೊಂಡು ಬಿಡುತ್ತೇವೆ. ಆದರೆ ಇದು ಅಸಾಧ್ಯ, ಇದು ಕಷ್ಟ ಎಂದು ಅಲ್ಲಿಯೇ ಬಿಟ್ಟು ಬಿಡುತ್ತೇವೆ. ಮುಂದಿನ ಸಮಸ್ಯೆಗಳ ಬಗ್ಗೆ ತಿಳಿದು ಅಯ್ಯೋ ಬೇಡವೇ ಬೇಡ ಎಂದುಕೊಳ್ಳುತ್ತೇವೆ. ಈ ಪ್ರಪಂಚದಲ್ಲಿ ಅಸಂಖ್ಯಾತ ವ್ಯಕ್ತಿಗಳು ಅಸಾಧ್ಯವಾದದ್ದನ್ನು ಸಾಧಿಸಿದ್ದಾರೆ. ಪ್ರಯತ್ನಿಸಿದರೆ ಎಲ್ಲವೂ ಸಾಧ್ಯ. ಮೊದಲು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಿ. ದೃಢ ಚಿತ್ತದಿಂದ ಕಾರ್ಯಪ್ರವೃತ್ತರಾಗಿ ನಂಬಿಕೆಯನ್ನು ಎಂದೂ ಕಳೆದುಕೊಳ್ಳದಿರು. ಅತೀವ ವಿಸ್ಮಯ, ಅಪೂರ್ವವಾದದ್ದನ್ನು, ಮಹಾನ್ ಕಾರ್ಯಗಳನ್ನು ಸಾಧಿಸಿದ್ದಾರೆ. ನೆನಪಿನ ಶಕ್ತಿಯನ್ನು ವೃದ್ಧಿಸಲು ಈ ಟಿಪ್ಸ್ಗಳನ್ನು ಅನುಸರಿಸಿ. ದೇಹಕ್ಕೆ ವಿಟಮಿನ್ ಎ, ಇ, ಸಿ ಜೀವಸತ್ವಗಳು ಪೂರೈಕೆಯಾಗಲು ಕ್ಯಾರೆಟ್, ನಟ್ಸ್, ಸೊಪ್ಪು, ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಒಮೆಗಾ 3 ಎನ್ನುವ ಫ್ಯಾಟಿ ಆ್ಯಸಿಡ್ ಕೂಡ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಸಹಾಯಕ. ಈ ಜೀವಸತ್ವಗಳು ಹಾಗೂ ಫೋಲಿಕ್ ಆ್ಯಸಿಡ್, ಪಾಲಕ್ ಸೊಪ್ಪಿನ ಸೇವನೆ ಉತ್ತಮವಾದದ್ದು. B12 ಜೀವಸತ್ವ ನೆನಪಿನ ಶಕ್ತಿ ಸುಧಾರಿಸುತ್ತದೆ ಮತ್ತು ಶಕ್ತಿ ವರ್ಧನೆಗೆ ಸಹಾಯಕ. ಕರಿದ ತಿಂಡಿಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಸಿಹಿ ತಿಂಡಿಗಳ ಸೇವನೆ, ಚಾಕೊಲೇಟ್, ಮೈದಾ ಉಪಯೋಗವನ್ನು ಅತಿ ಕಡಿಮೆ ಮಾಡಿ. ಬಾದಾಮಿ, ಗೋಡಂಬಿ, ಅಕ್ರೂಟ್, ಸನ್ಫ್ಲವರ್ ಸೀಡ್ಸ್, ಕುಕ್ಕುಂಬರ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್ ನಿಯಮಿತವಾಗಿ ಸೇವಿಸಿ. ಪೋಷಕಾಂಶಗಳ ಕೊರತೆ ಆಗದಂತೆ ನೋಡಿಕೊಳ್ಳಿ. ಚಿಂತೆ ಮತ್ತು ಒತ್ತಡದಿಂದ ದೂರವಿರಿ. ಚಿಕ್ಕ ವಿಷಯಗಳನ್ನು ದೊಡ್ಡದು ಮಾಡಿ ಖಿನ್ನತೆಯಿಂದ ಬಳಲಬೇಡಿ. ಪ್ರತಿದಿನ ವಿಷಯಗಳನ್ನು ಮೆಲುಕು ಹಾಕಿ ನೆನಪು ಮಾಡಿಕೊಳ್ಳುತ್ತಾ ಇರಿ. ಬೆಳಿಗ್ಗೆ ಎದ್ದ ತಕ್ಷಣ ಕನಸುಗಳನ್ನು ಬರೆದಿಟ್ಟುಕೊಳ್ಳಿ. ಪ್ರತಿದಿನವೂ ಹೊಸ ಕನಸುಗಳು ಬೀಳುತ್ತಲೇ ಇರುವವು. ಆದರೆ ನೆನಪಿಗೆ ಬರುವುದು ಕೆಲವು ಮಾತ್ರ. ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ.
ಇಂದಿನ ಈ ಮಾತುಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.